ನನ್ನ ವಿಡಿಯೋಗಳನ್ನು ನೀವು ಪ್ರತಿನಿತ್ಯ ನೋಡ್ತಾ ಇದ್ದೀರಿ, ಟಿಪ್ಸ್ ಫಾಲೋ ಮಾಡ್ತಾ ಇದ್ದೀರಿ ಅಂತಾದರೆ ಈ ತುಳಸಿ ಕಟ್ಟೆಯನ್ನು ಖಂಡಿತ ನೋಡಿರ್ತೀರಿ. ನಮ್ಮ ಮನೆಯ ತುಳಸಿ ಕಟ್ಟೆ ಇದು. ಕೆಲವರು ಇದು ಹೇಗೆ ಬೆಳೆಸೋದಂತ ಕೇಳಿದ್ರಿ. ನಾನು ಸಾಕಷ್ಟು ಟಿಪ್ಸನ್ನು ಕೂಡ ಹಂಚಿಕೊಂಡಿದ್ದೇನೆ. ಈ ಗಿಡ ನೆಡುವಂತಹ ವಿಡಿಯೋ ಕೂಡ ಹಾಕಿದ್ದೆ ಕೆಲವು ತಿಂಗಳುಗಳ ಹಿಂದೆ. ಇದು ಸುಮಾರು ನೆಟ್ಟೀಗ 3 ತಿಂಗಳಾಗ್ತಾ ಬಂತು, ಅಲ್ಲಿಂದ ಅಲ್ಲಿಗೆ ಸರಿಯಾಗಿ ನೆನಪಿಲ್ಲ. ಆದರೆ ಕೆಲವಷ್ಟು ಜನ ಅಂತೂ ಈ ಫೋಟೋ ನೋಡಿದವರೆಲ್ಲ ಇದರಲ್ಲಿ ಒಂದೇ ಗಿಡ ಇರೋದಲ್ಲ, ಸಾಕಷ್ಟು ಗಿಡ ನೆಟ್ಟಿದ್ದೀರಿ ನೀವು, 3-4 ಆದರೂ ಇರ್ಬೋದು ಅಂತ ಹೇಳ್ತಾ ಇದ್ರಿ. ಇವತ್ತು ನಿಜವಾಗಿಯೂ ಈ ತುಳಸಿ ಕಟ್ಟೆಯಲ್ಲಿ ಎಷ್ಟು ಗಿಡ ಇದೆ ಅಂತ ತೋರಿಸ್ತೇನೆ ನೋಡಿ ನೀವೇ. ತುಳಸಿ ಗಿಡ ನೆಡುವಂತಹ ವಿಡಿಯೋ ಹಾಕಿದ್ರು ಕೂಡ ಸಾಕಷ್ಟು ಜನ ಕೇಳ್ತಾ ಇದ್ರಿ ಇದರಲ್ಲಿ ಎಷ್ಟು ಗಿಡ ಇದೆ ಅಂತ. ಕಾಣ್ತಾ ಉಂಟು ಅಂತ ಅಂದ್ಕೊಳ್ತಾನೆ, ಹೆಚ್ಚು ಗಿಡಕ್ಕೆ ಹಾನಿ ಮಾಡುವ ಹಾಗಿಲ್ಲ. ನೋಡಿ, ಇದು ಒಂದೇ ಬುಡದಲ್ಲಿ ಸಾಕಷ್ಟು ಗೆಲ್ಲುಗಳು ಬಂದಿರುವಂಥದ್ದು. ಒಂದು ದಪ್ಪಗಿನ ಬುಡ ಕಾಣ್ತಾ ಉಂಟಲ್ವಾ ಇಲ್ಲಿ ಮಧ್ಯದಲ್ಲಿ, ಇದರಿಂದ ಸಾಕಷ್ಟು ಗೆಲ್ಲುಗಳು ಬಂದಿದೆ. ಮೇಲ್ಗಡೆವರೆಗೆ ತೋರಿಸ್ತೇನೆ ನೋಡಿ, ಗೆಲ್ಲುಗಳು ಬಂದಿರುವಂಥದ್ದು. ಹೀಗೆ ಯಾಕೆ ಆಗ್ತದೆ ಅಂದರೆ ಇದರ ತುದಿಗಳನ್ನು ನಾವು ತೆಗಿತಾ ಇದ್ರೆ, ತುಂಬ ಜನ ಉಗುರಿಂದ ತೆಗಿಬಾರ್ದು ಅಂತ ಕೂಡ ಹೇಳಿದ್ರಿ. ನಾನು ಖಂಡಿತ ಉಗುರನ್ನು ಬಳಸುವುದಿಲ್ಲ. ಇಲ್ಲಿ ನೋಡಿ, ನಾನು ತೆಗಿಯುವಂಥದ್ದು ಹೀಗೆ. ವಿಡಿಯೋದಲ್ಲಿ ಕೆಲವೊಮ್ಮೆ ತಪ್ಪಾಗಿ ಕೂಡ ಕಾಣ್ಬೋದು, ಗೊತ್ತಿಲ್ಲ ನನಗೆ. ಹಾಗೆ ಕೆಲವಷ್ಟು ಜನ ಹೆಣ್ಣು ಮಕ್ಕಳು ಈ ತುಳಸಿ ಗಿಡವನ್ನು ಮುಟ್ಟಬಾರ್ದಂತಲೂ ಹೇಳಿದ್ರಿ. ಹಾಗೆ ಇನ್ನು ಅನೇಕ ನಂಬಿಕೆಗಳು ನಮ್ಮಲ್ಲಿ ಇದೆ. ಅದು ಮೂಢನಂಬಿಕೆ ಇರ್ಬೋದು, ಮೂಢನಂಬಿಕೆ ಇರ್ಬೋದು, ವೈಜ್ಞಾನಿಕ ನಂಬಿಕೆ ಇರೋದು ನನಗೆ ಗೊತ್ತಿಲ್ಲ. ಯಾಕಂದರೆ ನಮ್ಮ ಕಡೆ, ನಮ್ಮ ಊರಿನಲ್ಲಿ ಯಾವ ರೀತಿಯ ಆಚರಣೆಯನ್ನು ನಾವು ಮಾಡ್ತೇವೆ ಅದನ್ನು ಮಾಡುವುದೇ ಹೊರತು ಎಲ್ಲ ಕಡೆ ಆಚರಣೆಗಳನ್ನು ನಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಇವತ್ತು ಗೊತ್ತಾಗಿದೆ ಅಂತ ಅಂದ್ಕೊಳ್ತೇನೆ. ಇದರಲ್ಲಿ ಒಂದೇ ಒಂದು ಗಿಡ ಇರುವಂಥದ್ದು.